Good morning students. So in previous class we are discussed about occupations. So last class ನಾವು occupations ಬಗ್ಗೆ ತಿಳ್ಕೊಂಡಿದ್ವಿ. Now in this class we are going to learn transport and communication. So transport and communication ಬಗ್ಗೆ ಈ ಒಂದು ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಏನು ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಸಾರಿಗೆ ಮತ್ತು ಸಂಪರ್ಕ ಅಂತ ಕರಿತೀವಿ. ಸೊ ಈ ಒಂದು ಲೆಸನಲ್ಲಿ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ನಮ್ಮ ದೇಶದಲ್ಲಿ ಯಾವ ಯಾವ ವಿಧದ ಒಂದು ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ ಮತ್ತು ಅದನ್ನು ನಾವು ಹೇಗೆಲ್ಲ ಯೂಸ್ ಮಾಡ್ಕೋತಾ ಇದ್ದೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ವಿ ಆಲ್ ನೀಡ್ ಟು ಗೋ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ವಿ ಯೂಸ್ ಡಿಫ್ರೆಂಟ್ ವೆಹಿಕಲ್ಸ್ ಟು ಟ್ರಾವೆಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಸೊ ನಿಮಗೆಲ್ಲ ಗೊತ್ತೇ ಇದೆ, ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಅಂತಕ್ಕಂಥ ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನೋಡ್ತಾನೆ ಇರ್ತೀವಿ ಮತ್ತು ನಾವು ಬಳಸ್ತಾ ಇರ್ತೀವಿ. ಸೊ ಅದು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಟ್ರಾನ್ಸ್ಪೋರ್ಟ್ ಅಂದ ತಕ್ಷಣ ಅದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ನಾವು ಹೋಗೋದಕ್ಕೆ ಅಥವಾ ನಾವು ಚಲಿಸೋದಕ್ಕೆ ಬಳಸ್ತೀವಿ. ಸೊ ಅದರಲ್ಲಿ ನಾವು ಡಿಫ್ರೆಂಟ್ ಟೈಪ್ ಆಫ್ ವೆಹಿಕಲ್ಸ್ಗಳನ್ನು ಸಹ ನಾವು ಯೂಸ್ ಮಾಡೋದನ್ನ ನೋಡಿರ್ತೀವಿ. ಸೊ ಹಾಗಾದ್ರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ಟ್ರಾನ್ಸ್ಪೋರ್ಟೇಷನ್ ನೋಡೋಣ. ಸೊ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿದ್ರೆ ಪೀಪಲ್ ಆ್ಯಂಡ್ ಗೂಡ್ಸ್ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಸೊ ಅದನ್ನು ನಾವು ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ. ಅಂದರೆ ಸಾರಿಗೆ ಮತ್ತು ಸಾರಿಗೆ ಮತ್ತು ಸೇವೆಗಳನ್ನು, ಸರಕು ಮತ್ತು ಸೇವೆಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಣಿಕೆ ಮಾಡೋದಕ್ಕೆ ನಾವು ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ. ಸೊ ಏನೆಲ್ಲ ಒಂದು ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಸ್ಗಳನ್ನು ಬಳಸ್ತೀವಿ ಅಂತ ಹೇಳಿದ್ರೆ, ಕಾರ್ ಇರ್ಬೋದು, ಬಸ್, ಟ್ರಕ್, ರಿಕ್ಷಾ, ಏರೋಪ್ಲೇನ್ ಆರ್ ಆಲ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಸೊ ಇದೆಲ್ಲವನ್ನು ನಾವು ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಸೊ ಇವಾಗ ನೀವು ಸ್ಕೂಲಿಗೆ ಬರಲಿಕ್ಕೆ ಸೊ ಸ್ಕೂಟರನ್ನು ಯೂಸ್ ಮಾಡ್ಬೋದು. ಸೊ ಕೆಲವರು ರಿಕ್ಷಾವನ್ನು ಯೂಸ್ ಮಾಡುತ್ತಾರೆ, ಕೆಲವರು ಬಸ್ಸಲ್ಲಿ ಬರ್ತಾರೆ, ಸೊ ಕೆಲವರು ಕಾರಲ್ಲಿ ಬರ್ಬೋದು. ಸೊ ಹೌದಲ್ವಾ. ಸೊ ಇದೆಲ್ಲವೂ ಏನು, ಟ್ರಾನ್ಸ್ಪೋರ್ಟ್ ಅಂದರೆ ನೀವು ಇರೋ ಜಾಗದಿಂದ ನೀವು ಎಲ್ಲಿಗೆ ಹೋಗಬೇಕಾಗಿದ್ದು ಆ ಜಾಗಕ್ಕೆ ಸೊ ವಸ್ತುಗಳನ್ನು ಇರ್ಬೋದು ಅಥವಾ ಜನರನ್ನೇ ಇರ್ಬೋದು ಸಾಗಾಣಿಕೆ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು. ದೇ ಹೆಲ್ಪ್ ಪೀಪಲ್ ಆ್ಯಂಡ್ ಗೂಡ್ಸ್ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಸೊ ಇದೇನು ಮಾಡುತ್ತೆ, ಜನರು ಮತ್ತು ಗೂಡ್ಸ್ಗಳನ್ನು ಅಂದರೆ ಸೇವೆಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಣಿಕೆ ಮಾಡುತ್ತೆ. ಯಾವುದು, ಟ್ರಾನ್ಸ್ಪೋರ್ಟೇಷನ್ ಅಂತಕ್ಕಂಥದ್ದು. ದಿಸ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಹೆಲ್ಪ್ ಅಸ್ ಮೂವ್ ಫಾಸ್ಟರ್ ಟು ಫಾರ್ ಅವೇ ಪ್ಲೇಸಸ್. ಸೊ ಜೊತೆಗಿದೇನು, ಟ್ರಾನ್ಸ್ಪೋರ್ಟನ್ನು ನಾವು ಬಳಸೋ ಮತ್ತೊಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಸೊ ಯಾವುದೇ ಒಂದು ಸರಕು ಮತ್ತು ಸೇವೆಗಳನ್ನು ಅಥವಾ ಜನರನ್ನು ಇರುವಂತಹ ಜಾಗದಿಂದ ತುಂಬ ಫಾಸ್ಟಾಗಿ ಮೂವ್ ಮಾಡೋದಕ್ಕೆ ಅಥವಾ ಅದನ್ನ ಚಲಿಸೋದಕ್ಕೆ ಬಳಸ್ತೀವಿ. ಸೊ ನೀವು ಸ್ಕೂಲಿಗೆ ಬರಬೇಕಾದ್ರೆ ನಡ್ಕೊಂಡು ಬಂದರೆ ಏನಾಗುತ್ತೆ, ಒಂದು ಹಾಫ್ ಆನ್ ಅವರ್ 1 ಅವರ್ ಆಗ್ಬೋದು. ಸೊ ಆದರೆ ನೀವೇನು ಮಾಡ್ತೀರಾ, ಲೇಟ್ ಆಗುತ್ತೆ ಅಂತ ನೀವು ಸ್ಕೂಟರ್ ಇರ್ಬೋದು, ರಿಕ್ಷಾದಲ್ಲಿರ್ಬೋದು, ಸೊ ಅದರಲ್ಲಿ ಏನು ಮಾಡ್ತೀರಾ, ಬರ್ತೀರಾ. ಸೊ ಅದೇನದು, ಸೊ ಇಟ್ಸ್ ಯೂಸ್ ಟು ಮೂವ್ ಫಾಸ್ಟರ್ ಟು ಫಾರ್ ಅವೇ ಪ್ಲೇಸಸ್. ಅಂದರೆ ಒಂದು ಪ್ಲೇಸಿಂದ ತುಂಬ ಫಾಸ್ಟಾಗಿ ಮೂವ್ ಆಗೋದಕ್ಕೆ ಆ ಒಂದು ಟ್ರಾನ್ಸ್ಪೋರ್ಟೇಷನ್ನ ಬಳಸ್ತೀವಿ. ವಿ ಕೆನಾಟ್ ಯೂಸ್ ದಿ ಸೇಮ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಟು ಗೋ ಟು ಆಲ್ ಪ್ಲೇಸಸ್. ನಾವು ಎಲ್ಲ ಒಂದು ಪ್ಲೇಸ್ಗಳಿಗೆ ಹೋಗಲಿಕ್ಕೆ, ಯಾವುದೇ ಪ್ಲೇಸ್ಗೆ ಹೋಗೋದಕ್ಕೆ ಒಂದೇ ರೀತಿಯ ಟ್ರಾನ್ಸ್ಪೋರ್ಟೇಷನ್ನ ಬಳಸೋದಿಲ್ಲ. ಸೊ ಕೆಲವೊಂದು ಕಡೆಗೆ ರಿಕ್ಷಾವನ್ನು ಬಳಸ್ಬೋದು, ಕೆಲವೊಂದು ಕಡೆಗೆ ಬಸ್ಸನ್ನು ಯೂಸ್ ಮಾಡ್ಬೋದು, ಕೆಲವೊಂದು ಕಡೆಗೆ ಟ್ರಾನ್ಸ್ಪೋರ್ಟೇಷನ್ಗಾಗಿ ಏರೋಪ್ಲೇನನ್ನು ಸಹ ಬಳಸ್ಬೋದು. ಸೊ ಇಲ್ಲಿ ಒಂದೇ ರೀತಿಯ ಟ್ರಾನ್ಸ್ಪೋರ್ಟನ್ನು ಬಳಸೋದಿಲ್ಲ. The vehicle we use depends on how far or near the place is. ಸೊ ನಾವು ಬಳಸ್ತಕ್ಕಂಥ ವೆಹಿಕಲ್ ಏನಾಗಿರುತ್ತೆ, ನಾವು ಹೋಗ್ತಕ್ಕಂತಹ ಜಾಗ, ಸೊ ಅದೆಷ್ಟು ಹತ್ರ ಇದೆ ಎಷ್ಟು ದೂರ ಇದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನಿಮಗೆ ಸ್ಕೂಲ್ ತೀರಾ ಹತ್ರ ಇದ್ದರೆ ಏನು ಮಾಡ್ತೀರಾ, ನಡ್ಕೊಂಡೇ ಬಂದುಬಿಡ್ತೀರಾ. ಸೊ 1 ಕಿಲೋಮೀಟರ್ ಅಷ್ಟು ದೂರ ಇದೆ ಅಂದರೆ ಏನು ಮಾಡ್ತೀರಾ, ಸ್ಕೂಟರಲ್ಲಿ ಬಿಡಿಸ್ಕೋತೀರಾ. ಇಲ್ಲ ಒಂದು 10-15-20 ಕಿಲೋಮೀಟರ್ ಇದೆ ಅಂದರೆ ಏನು ಮಾಡ್ತೀರಾ, ಸೊ ಸ್ಕೂಟರನ್ನು ಯೂಸ್ ಮಾಡಬೇಕು ಅಂದರೆ ಯಾರು ಬಿಟ್ಕೊಡ್ಬೇಕು. ಇಲ್ಲ ಅಂದರೆ ಏನು ಮಾಡಬೇಕು, ಸೊ ಬಸ್ಸಲ್ಲೋ ಅಥವಾ ರಿಕ್ಷಾದಲ್ಲೋ ಬರ್ತೀರಾ. ಅಂದರೆ ಅದು ಏನನ್ನ ಡಿಪೆಂಡ್ ಆಗಿದೆ, ಸೊ ನಿಮ್ಮ ಮನೆಯಿಂದ ಸ್ಕೂಲ್ ಎಷ್ಟು ದೂರ ಇದೆ ಅನ್ನೋದ್ರ ಮೇಲೆ ನಾವು ಬಳಸ್ತಕ್ಕಂಥ ವೆಹಿಕಲ್ ಸಹ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಹೌ ಮಚ್ ಮನಿ ವಿ ಕ್ಯಾನ್ ಸ್ಪೆಂಡ್. ಜೊತೆಗೆ ಆ ಒಂದು ಪ್ಲೇಸ್ಗೆ ಹೋಗೋದಕ್ಕೆ ನಾವು ಎಷ್ಟು ಮನಿಯನ್ನು ಯೂಸ್ ಮಾಡಬೇಕಾಗಿರುತ್ತೆ ಅದನ್ನು ಸಹ ಅದು ಡಿಪೆಂಡ್ ಆಗಿರುತ್ತೆ. ಪ್ರತಿದಿನ 20 ಕಿಲೋಮೀಟ್ರ್ ಸ್ಕೂಲಿಗೆ ಬರೋದಕ್ಕೆ ನೀವು ಸ್ಕೂಟರಲ್ಲೇ ಬಂದರೆ, ಸೊ ನಿಮ್ಮ ವೆಹಿಕಲ್ಗೆ ಆಗ್ತಕ್ಕಂಥ ಪೆಟ್ರೋಲ್ನ ಒಂದು ಖರ್ಚು ಮನಿ ಇರ್ಬೋದು, ಅದಕ್ಕೆ ಆಗ್ತಕ್ಕಂತಹ ಪೆಟ್ರೋಲ್ನ ಒಂದು ಖರ್ಚಿಗೆ ದಿನ ಒಂದು 100 ರೂಪೀಸ್ ಬೇಕಾಗಿರುತ್ತೆ.
ಹೌದಲ್ವಾ? ಸೊ ಅವಾಗ ನೀವೇನು ಮಾಡ್ತೀರಾ, ಸೊ ನೀವು ಸ್ಕೂಟ್ರ್ ಓಡೋದನ್ನ ಬಿಟ್ಟು ಬಸ್ಸಲ್ಲಿ ಬರ್ತೀರಾ. ಸೊ 20 ಕಿಲೋಮೀಟ್ರ್ ಅಂದರೆ ಒಂದು 5 ರೂಪಾಯಿ, ದಿನಕ್ಕೆ ಒಂದು 5 ರುಪೀಸ್ ಆರ್ 6 ರುಪೀಸನೋ ಏನೋ ಕೊಟ್ಟು ಸೊ ಸ್ಕೂಲ್ಗೆ ಬರ್ತೀರಾ. ಸೊ ಇದೇನಾಗಿರುತ್ತೆ, ಮನಿ ಮತ್ತು ನಿಯರ್ ಆಫ್ ಪ್ಲೇಸಸ್, ಫಾರ್, ಇದೆಲ್ಲವನ್ನು ಡಿಪೆಂಡ್ ಆಗಿರುತ್ತೆ. ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಹೌ ಮಚ್ ಟೈಮ್ ವಿ ಹ್ಯಾವ್, ಜೊತೆಗೆ ನಮಗಿರ್ತಕ್ಕಂಥ ಟೈಮ್ ಎಷ್ಟಿದೆ. ಸೊ ತುಂಬ ಬೇಗ ಹೋಗಬೇಕಾಗಿದ್ರೆ, ಸೊ ನಾವು ಬೇಗ ಹೋಗಬೇಕು ಒಂದು ಪ್ಲೇಸ್ಗೆ ಅಂತ ಹೇಳಿದ್ರೆ, ಸೊ ಯಾವ ಒಂದು ವೆಹಿಕಲ್ ನಮಗೆ ಕನ್ವೀನಿಯೆಂಟ್ ಆಗಿರುತ್ತೋ ಆ ಒಂದು ವೆಹಿಕಲನ್ನು ಬಳಸ್ತೀವಿ. ಸ್ಕೂಲ್ಗೆ ತುಂಬ ಲೇಟಾಗಿದೆ ಅಂದಾಗ ಏನು ಮಾಡ್ತೀರಾ, ಸೊ ಅವತ್ತೂ ಸಹ ಬಸ್ಸನ್ನೇ ನೀವು ವೆಯ್ಟ್ ಮಾಡ್ತೀರಾ? ಇಲ್ಲ, ತುಂಬ ಲೇಟಾಗಿದೆ ಅಂದ ತಕ್ಷಣ ಒಂದಿನ ತಾನೇ ಹೋದರೆ ಹೋಗಲಿ ಅಂತ ಸೊ ನೀವು ಸ್ಕೂಟರಲ್ಲೇ ಡ್ರಾಪ್ ಹಾಕ್ಸ್ಕೋತೀರ. ಸೊ ಅದೇನಾಗುತ್ತೆ, ಟೈಮನ್ನು ಡಿಪೆಂಡ್ ಆಗಿದೆ. ಸೊ ಹೀಗೆ ಸೊ ಟ್ರಾನ್ಸ್ಪೋರ್ಟ್ನ ಒಂದು ವೆಹಿಕಲ್ ಇರ್ಬೋದು, ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು ಏನೇನನ್ನ ಡಿಪೆಂಡ್ಸ್ ಆಗಿದೆ ಅಂತ ಹೇಳಿದ್ರೆ, ಇಟ್ಸ್ ಡಿಪೆಂಡ್ ಫಾರ್ ನಿಯರ್ ಪ್ಲೇಸಸ್ ಆ್ಯಂಡ್ ಮನಿ ಆ್ಯಂಡ್ ಟೈಮ್. ಸೊ ಇದಿಷ್ಟನ್ನು ಅದು ಗಮನದಲ್ಲಿಟ್ಕೊಂಡು ನಾವು ಬಳಸ್ತೀವಿ. ಸೊ ನೆಕ್ಸ್ಟ್ ಒನ್, ದೇರ್ ಆರ್ 3 kinds ಆಫ್ ಟ್ರಾನ್ಸ್ಪೋರ್ಟ್. ದೇ ಆರ್ ಲ್ಯಾಂಡ್, ವಾಟರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಸೊ ನಾವು ಟ್ರಾನ್ಸ್ಪೋರ್ಟಲ್ಲಿ 3 types ಆಫ್ ಟ್ರಾನ್ಸ್ಪೋರ್ಟನ್ನು ನೋಡ್ತೀವಿ. ಸೊ ಯಾವ್ಯಾವುದು ಅಂತ ಹೇಳಿದ್ರೆ ಲ್ಯಾಂಡ್, ವಾಟರ್ ಆ್ಯಂಡ್ ಏರ್ ಟ್ರಾನ್ಸ್ಪೋರ್ಟ್. ಸೊ ಈ 3 types ಆಫ್ ಟ್ರಾನ್ಸ್ಪೋರ್ಟನ್ನು ನಮ್ಮ ಒಂದು ದೇಶದಲ್ಲಿ ನೋಡ್ತೀವಿ. ಸೊ ಅದರಲ್ಲಿ 1 by 1 ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಲ್ಯಾಂಡ್ ಟ್ರಾನ್ಸ್ಪೋರ್ಟ್. ಸಮ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಮೂವ್ ಆನ್ ಲ್ಯಾಂಡ್. ಕೆಲವೊಂದು ರೀತಿಯ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು ನೆಲದ ಮೇಲೆ ನಾವು ಚಲಿಸೋದಕ್ಕೆ ಬಳಸ್ತಕ್ಕಂತಹ ಒಂದು ಟ್ರಾನ್ಸ್ಪೋರ್ಟ್ಗಳು. ದೀಸ್ ಆರ್ ಮೀನ್ಸ್ ಆಫ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್. ಸೊ ಇದನ್ನು ನಾವು ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ನೆಲದ ಮೇಲೆ ಓಡಾಡಲು ಬಳಸುವಂತಹ ಟ್ರಾನ್ಸ್ಪೋರ್ಟ್ಗಳನ್ನು ನಾವು ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಈಸ್ ಆಫ್ 2 kinds. ಸೊ ಲ್ಯಾಂಡ್ ಟ್ರಾನ್ಸ್ಪೋರ್ಟಲ್ಲಿ ನಾವು 2 typesನ್ನು ನೋಡ್ತೀವಿ. ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ರೋಡ್ ಆ್ಯಂಡ್ ರೈಲ್. ಸೊ ರೋಡ್ ಮತ್ತು ರೈಲು, ರೋಡಲ್ಲಿ ಚಲಿಸ್ತಕ್ಕಂತಹ ವಾಹನಗಳು, ಮತ್ತೊಂದು ರೈಲ್ವೆ ಟ್ರಾನ್ಸ್ಪೋರ್ಟ್. ವಿ ಯೂಸ್ ಸ್ಕೂಟರ್ಸ್ ಆ್ಯಂಡ್ ಕಾರ್ಸ್ ವಿತಿನ್ ದ ಸಿಟಿ. ವೆನ್ ವಿ ಗೋ ಟು ಫಾರ್ ಆಫ್ ಪ್ಲೇಸಸ್ ಆರ್ ಅನದರ್ ಸಿಟಿ, ವಿ ಟ್ರಾವೆಲ್ ಬೈ ಕಾರ್ ಆರ್ ಬಸ್ ಆರ್ ಟ್ರೈನ್. ಸೊ ನಾವು ಒಂದು ಸಿಟಿ ಒಳಗಡೆ ತುಂಬ ನಿಯರೆಸ್ಟ್ ಪ್ಲೇಸ್ಗಳಲ್ಲಿ ಓಡಾಡಬೇಕಾದ್ರೇನು ಸೊ ನಾವು ಸ್ಕೂಟರನ್ನು ಬಳಸ್ತೀವಿ, ಹೌದಲ್ವಾ? ಅದೇ ನಾವು ಬೇರೆ ಊರಿಗೆ ಹೋಗಬೇಕು, ಬೇರೆ ಸಿಟಿಗೆ ಹೋಗಬೇಕು ಅಂತ ಹೇಳಿದಾಗ ನಾವು ಏನು ಮಾಡ್ತೀವಿ, ಕಾರ್ ಇರ್ಬೋದು ಅಥವಾ ಬಸ್ ಇರ್ಬೋದು ಅಥವಾ ಟ್ರೈನನ್ನು ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಇನ್ ದ ಮುಂಬೈ ಪೀಪಲ್ ಟ್ರಾವೆಲ್ ಬೈ ಲೋಕಲ್ ಟ್ರೈನ್. ಇನ್ ಡೆಲ್ಲಿ ಆ್ಯಂಡ್ ಕೋಲ್ಕತ್ತಾ ಮೆನಿ ಪೀಪಲ್ ಟ್ರಾವೆಲ್ ಬೈ ಮೆಟ್ರೋ ರೈಲ್. ಸೊ ನಾವಿಲ್ಲಿ ಹೇಗೆ ಕಾಮನ್ನಾಗಿ ಬಸ್ಸಲ್ಲಿ ಓಡಾಡ್ತೀವೋ, ಸೊ ನಾವು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಹೋಗಬೇಕು, ಒಂದು ಸಿಟಿಯಿಂದ ಮತ್ತೊಂದು ಸಿಟಿಗೆ ಹೋಗಬೇಕು ಅಂದರೆ ನಾವು ಸೊ ಈ ಒಂದು ಬಸ್ ಇರ್ಬೋದು, ಮತ್ತು ರಿಕ್ಷಾ ಇರ್ಬೋದು. ಸೊ ಇದನ್ನು ಹೇಗೆ ಈಸಿಯಾಗಿ ಬಳಸ್ತೀವೋ ಅದೇ ರೀತಿ ಈ ಮುಂಬೈ ಮತ್ತು ದೆಹಲಿ, ಕೋಲ್ಕತ್ತಾದಲ್ಲಿ ಟ್ರೈನನ್ನು ಮತ್ತು ಮೆಟ್ರೋ ರೈಲ್ಗಳನ್ನು ಅವರು ಈಸಿಯಾಗಿ ಬಳಸ್ತಾರೆ. ಇನ್ ವಿಲೇಜಸ್, ಸೊ ಇನ್ನು ಇದೆಲ್ಲ ಸಿಟಿಗೆ ಸಂಬಂಧಪಟ್ಟದಾದರೆ, ವಿಲೇಜ್ಗಳಲ್ಲಿ ಹೇಗೆ ಅಂತ ಹೇಳಿದ್ರೆ, ಇನ್ ವಿಲೇಜಸ್ ಬುಲಕ್ ಕಾರ್ಟ್ಸ್, ಟ್ರ್ಯಾಕ್ಟರ್ಸ್ ಆ್ಯಂಡ್ ಬೈಸಿಕಲ್ಸ್ ಆರ್ ಯೂಸ್ಡ್ ಟು ಕ್ಯಾರಿ ಪೀಪಲ್ ಆ್ಯಂಡ್ ಗೂಡ್ಸ್. ಸೊ ಹಳ್ಳಿಗಳಲ್ಲಿ ಈ ಟ್ರಾನ್ಸ್ಪೋರ್ಟ್ಗೆ ಏನೇನು ಹೆಚ್ಚಾಗಿ ಬಳಸ್ತಾರೆ ಅಂತ ಹೇಳಿದ್ರೆ, ಈ ಬುಲಕ್ ಕಾರ್ಟ್ಸ್ ಅಂದರೆ ಈ ಎತ್ತಿನ ಗಾಡಿ, ಟ್ರ್ಯಾಕ್ಟರ್ಸ್ಗಳನ್ನು, ಹಾಗೆಯೇ ಬೈಸ್ಕಲ್ಗಳನ್ನು ವಿಲೇಜ್ಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಜನರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದಕ್ಕಿರ್ಬೋದು ಮತ್ತು ಗೂಡ್ಸ್ಗಳನ್ನು ಸಾಗಿಸೋದಕ್ಕೆ ಈ ಒಂದು ಬುಲಕ್ ಕಾರ್ಟ್ಸ್, ಟ್ರ್ಯಾಕ್ಟರ್, ಬೈಸ್ಕಲ್ಗಳನ್ನು ಬಳಸ್ತಾರೆ. ಅದೇ ರೀತಿ ಇನ್ ಡೆಸರ್ಟ್, ಸೊ ಡೆಸರ್ಟ್ಗಳಲ್ಲಿ ಯಾವ ರೀತಿಯ ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ಗಳನ್ನ ಬಳಸ್ತಾರೆ ಅಂತ ಹೇಳಿದ್ರೆ, ಕ್ಯಾಮಲ್. ಸೊ ಕ್ಯಾಮಲ್ ಆರ್ ಯೂಸ್ ಟು ಪುಲ್ ಕಾರ್ಟ್ಸ್ ಆ್ಯಂಡ್ ಕ್ಯಾರಿ ಪೀಪಲ್. ಡೆಸರ್ಟ್ಗಳಲ್ಲಿ ಕ್ಯಾಮಲನ್ನು ಅಂದರೆ ಒಂಟೆಯನ್ನು ಸರಕು ಮತ್ತು ಸೇವೆಗಳನ್ನು ಅಥವಾ ಜನರನ್ನು ಸಾಗಾಣಿಕೆ ಮಾಡೋದಕ್ಕೆ ಬಳಸ್ತಾರೆ. ಎಲಿಫೆಂಟ್ಸ್ ಆರ್ ಆ್ಯನ್ ಇಂಪಾರ್ಟೆಂಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಇನ್ ಥಿಕ್ ಫಾರೆಸ್ಟ್. ಸೊ ಇನ್ನು ಥಿಕ್ ಫಾರೆಸ್ಟ್ಗಳಲ್ಲಿ ಸಾರಿಗೆಗೆ ಬಳಸ್ತಕ್ಕಂತಹ ಒಂದು ಪ್ರಾಣಿ ಯಾವುದು ಅಂದರೆ ಎಲಿಫೆಂಟ್ಗಳು. ಸೊ ಒಂದು ಕಾಡು ದಟ್ಟವಾಗಿದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ನಾವು ಜೀಪಲ್ಲಿ ಅಥವಾ ಕಾರಲ್ಲಿ, ಬೈಸ್ಗಳಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಒಂದು ಅನಿಮಲ್ಸ್ಗಳ, ಕಾಡು ಪ್ರಾಣಿಗಳ ಒಂದು ಕಾಟ ಇರ್ಬೋದು, ಯಾವುದಾದ್ರು ಒಂದು ಕ್ರೂರ ಪ್ರಾಣಿ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಎಲಿಫೆಂಟ್ಗಳನ್ನು ಈ ಒಂದು ಥಿಕ್ ಫಾರೆಸ್ಟ್ಗಳಲ್ಲಿ
ಟ್ರಾನ್ಸ್ಪೋರ್ಟ್ಗೆ ಬಳಸ್ಕೋತಾರೆ. ಪೀಪಲ್ ಇನ್ ಹಿಲ್ಲಿ ರೀಸನ್ಸ್, ಇನ್ನು ಅದೇ ರೀತಿ ಎತ್ತರವಾದಂತಹ ಪ್ರದೇಶಗಳಲ್ಲಿರ್ತಕ್ಕಂಥ ಜನರು ಏನನ್ನು ಬಳಸ್ತಾರೆ ಅಂತ ಹೇಳಿದ್ರೆ ಪೋನೀಸ್ ಆ್ಯಂಡ್ ಮಲ್ಸ್ ಆ್ಯಸ್ ದಿ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಸೊ ಈ ಒಂದು ಹಿಲ್ಲಿ ಸ್ಟೇಷನ್ಗಳಲ್ಲಿ ಪೋನೀಸ್ ಮತ್ತು ಮಲ್ಸ್ಗಳನ್ನು ಬಳಸ್ತಾರೆ, ಅಂದರೆ ಕುದುರೆ ಗಾಡಿಗಳು, ಹೇಸರಗತ್ತೆ ಇಂಥವುಗಳನ್ನು ಟ್ರಾನ್ಸ್ಪೋರ್ಟ್ ಒಂದು ಇದರಲ್ಲಿ ಬಳಸ್ಕೋತಾರೆ. ಸೊ ಇದಿಷ್ಟು ಏನು ಲ್ಯಾಂಡ್ ಟ್ರಾನ್ಸ್ಪೋರ್ಟ್. ಸೊ ನೆಕ್ಸ್ಟ್ ಒನ್ ಬಂದು ವಾಟರ್ ಟ್ರಾನ್ಸ್ಪೋರ್ಟ್. ವಾಟರ್ ಟ್ರಾನ್ಸ್ಪೋರ್ಟ್ ಇಸ್ ದಿ ಚೀಪೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಸೊ ಈ ಒಂದು ವಾಟರ್ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದೇನು ಅಂದರೆ ತುಂಬ ಚೀಪಾಗಿ ನಾವು ಬಳಸ್ತಕ್ಕಂತಹ ಒಂದು ಟ್ರಾನ್ಸ್ಪೋರ್ಟ್. ಗೂಡ್ಸ್ ದಟ್ ಆರ್ ಬಲ್ಕಿ ಆ್ಯಂಡ್ ಹೆವಿ ಆರ್ ಜನರಲಿ ಸೆಂಡ್ ಬೈ ಸಿ. ಸೊ ಹೆವಿ ಒಂದು ಗೂಡ್ಸ್ಗಳಿದ್ರೆ, ಸೊ ಒಂದು ತುಂಬ ಗೂಡ್ಸ್ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಈಸಿಯಾಗಿ ಸಾಗಾಣಿಕೆ ಮಾಡಬೇಕಾದ್ರೆ ಬಸ್ಗಳಾಗಲಿ ಟ್ರೈನ್ಗಳಾಗಲಿ ಬಳಸೋದಕ್ಕೆ ಸಾಧ್ಯ ಇಲ್ಲ. ಅದೇ ನಾವು ಒಂದು ವೇನಲ್ಲಿ ಅದನ್ನ ಸಾಗಾಣಿಕೆ ಮಾಡಬಹುದು. ಅಂದರೆ ದೊಡ್ಡ ದೊಡ್ಡ ಹಡಗುಗಳಲ್ಲಿ ಹೆಚ್ಚು ಒಂದು ಸರಕುಗಳನ್ನು ಸಾಗಾಣಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಗೂಡ್ಸ್ ದಟ್ ಆರ್ ಬಲ್ಕ್ ಆರ್ ಹೆವಿ ಆರ್ ಜನರಲಿ ಸೆಂಡ್ ಬೈ ಸಿ. ಅಂದರೆ ಹೆಚ್ಚು ಒಂದು ಸರಕುಗಳನ್ನು ಸಾಗಾಣಿಕೆ ಮಾಡಬೇಕು ಅಂದಾಗ ನಾವು ತುಂಬ ಚೀಪೆಸ್ಟ್ ವೇ ಆಗಿ ನಾವು ಬಳಸ್ಕೋಬಹುದಾದಂಥ ಒಂದು ಟ್ರಾನ್ಸ್ಪೋರ್ಟ್ ಯಾವುದು ಅಂತ ಹೇಳಿದ್ರೆ ಸಿ, ಬೋಟ್ಸ್, ಸ್ಟೀಮರ್ಸ್ ಆ್ಯಂಡ್ ಶಿಪ್ಸ್ ಆರ್ ಸಮ್ ಮೀನ್ಸ್ ಆಫ್ ವಾಟರ್ ಟ್ರಾನ್ಸ್ಪೋರ್ಟ್. ಸೊ ಇಲ್ಲಿ ಬೋಟ್ಗಳಲ್ಲಿರ್ಬೋದು, ಸ್ಟೀಮರಲ್ಲಿರ್ಬೋದು, ಶಿಪ್ಗಳಲ್ಲಿ ಈ ಒಂದು ಸರಕುಗಳನ್ನು ಗೂಡ್ಸ್ಗಳನ್ನು ಸಾಗಾಣಿಕೆ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಚೀಪೆಸ್ಟ್ ವೇ. ದ ಪ್ಲೇಸ್ ವೇರ್ ಪ್ಯಾಸೆಂಜರ್ಸ್ ಆರ್ ಆ್ಯಂಡ್ ಗೂಡ್ಸ್ ಆರ್ ಲೋಡೆಡ್ ಆ್ಯಂಡ್ ಅನ್ಲೋಡೆಡ್ ಈಸ್ ನೌನ್ ಆ್ಯಸ್ ಪೋರ್ಟ್. ಸೊ ಯಾವ ಒಂದು ಪ್ಲೇಸಲ್ಲಿ ಈ ಪ್ಯಾಸೆಂಜರ್ಗಳಿರ್ಬೋದು, ಗೂಡ್ಸ್ಗಳನ್ನ ಇರ್ಬೋದು, ಲೋಡ್ ಮಾಡ್ತಕ್ಕಂಥದ್ದು ಮತ್ತು ಅನ್ಲೋಡ್ ಮಾಡ್ತಕ್ಕಂಥದ್ದನ್ನು ನಾವು ಪೋರ್ಟ್ ಅಂತ ಕರಿತೀವಿ. ಪೋರ್ಟ್ ಮೀನ್ಸ್ ನಿಲ್ದಾಣ. ಸೊ ಯಾವ ಜಾಗದಲ್ಲಿ ಜನರು ಹತ್ಕೋತಾರೆ, ಯಾವ ಜಾಗದಲ್ಲಿ ಜನರು ಇಳ್ಕೋತಾರೆ, ಮತ್ತು ಗೂಡ್ಸ್ಗಳನ್ನ ನಾವು ಎಲ್ಲಿ ತುಂಬಿಸ್ತೀವಿ, ಹಾಗೆಯೇ ಯಾವ ಜಾಗದಲ್ಲಿ ಆ ಗೂಡ್ಸ್ನೆಲ್ಲ ಖಾಲಿ ಮಾಡ್ತೀವಿ, ಅಂದರೆ ಬೇರೆ ಕಡೆಗೆ ಅದನ್ನ ಸಾಗಾಣಿಕೆ ಮಾಡೋದಕ್ಕೆ ನಿಲ್ಲಿಸ್ತೀವಲ್ಲ, ಸೊ ಅಂತಹ ಒಂದು ಪ್ಲೇಸನ್ನು ನಾವು ಪೋರ್ಟ್ ಅಂತ ಕರಿತೀವಿ. ಸೊ ಇದಿಷ್ಟೇನು ವಾಟರ್ ಟ್ರಾನ್ಸ್ಪೋರ್ಟ್. ಸೊ ವಾಟರ್ ಟ್ರಾನ್ಸ್ಪೋರ್ಟ್ ಅಂದ ತಕ್ಷಣ ಅಲ್ಲಿ ಬಳಸ್ತಕ್ಕಂಥ ಒಂದು ಸಾಧನಗಳು ಯಾವುದು ಅಂತ ಹೇಳಿದ್ರೆ ಬೋಟ್, ಸ್ಟೀಮರ್ ಆ್ಯಂಡ್ ಶಿಪ್. ಅದೇ ರೀತಿ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂದಾಗ ಅಲ್ಲಿ ಬಳಸ್ತಕ್ಕಂಥದ್ದು ಯಾವ್ಯಾವುದು ಅಂತ ಹೇಳಿದ್ರೆ ಬಸ್, ಟ್ರೈನ್, ಸ್ಕೂಟರ್, ಕಾರ್, ಹೌದಲ್ವಾ. ಅದೇ ರೀತಿ ಮೆಟ್ರೋ ಟ್ರೈನ್ ಇರ್ಬೋದು, ಹಾಗೆಯೇ ಬೈಸಿಕಲ್, ಟ್ರ್ಯಾಕ್ಟರ್ಸ್, ಕ್ಯಾಮಲ್, ಎಲಿಫೆಂಟ್, ಹಾಗೆಯೇ ಮಲ್ಸ್, ಇದೆಲ್ಲವೂ ಸಹ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ನಲ್ಲಿ ಬಳಸ್ತಕ್ಕಂತಹ ಒಂದು ಸಾಧನಗಳು. ನೆಕ್ಸ್ಟ್ ಒನ್ ಏರ್ ಟ್ರಾನ್ಸ್ಪೋರ್ಟ್. ದ ಫಾಸ್ಟೆಸ್ಟ್ ವೇ ಟು ಟ್ರಾವೆಲ್ ಇಸ್ ಬೈ ಏರ್. ಸೊ ಈ ಒಂದು ಏರ್ ಟ್ರಾನ್ಸ್ಪೋರ್ಟನ್ನು ನಾವು ತುಂಬ ಈ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಮತ್ತು ವಾಟರ್ ಟ್ರಾನ್ಸ್ಪೋರ್ಟ್ಗೆ ಬಳಸಿದ್ರೆ ಇದರ ಒಂದು ಬಳಕೆ ಸ್ವಲ್ಪ ಪ್ರಮಾಣದಲ್ಲಿ ವೆಚ್ಚ, ಅಂದರೆ ಹೆಚ್ಚು ಕಾಸ್ಟ್ ಆಗ್ತಕ್ಕಂತಹ ಒಂದು ಸಾಧನ. ಸೊ ಇದು ಫಾಸ್ಟೆಸ್ಟ್ ವೇ ಟು ಟ್ರಾವೆಲ್ ಇಸ್ ಬೈ ಏರ್. ಇದು ತುಂಬ ನಾವು ಸ್ಪೀಡಾಗಿ ಯಾವ್ದಾದ್ರು ವೇಗವಾಗಿ ಯಾವ್ದಾದ್ರು ಒಂದು ಪ್ಲೇಸ್ಗೆ ಹೋಗಬೇಕು, ಎಮರ್ಜೆನ್ಸಿ ಅಂತ ಅನ್ನಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಏರ್ ಟ್ರಾನ್ಸ್ಪೋರ್ಟನ್ನು ಬಳಸ್ಬೋದು. ಸೊ ಯಾಕೆ ಅಂತ ಹೇಳಿದ್ರೆ ಇದು ತುಂಬ ಸ್ಪೀಡಾಗಿ ಸರಕುಗಳನ್ನು ಮತ್ತು ಜನರನ್ನು ಏನು ಮಾಡುತ್ತೆ, ಕ್ಯಾರಿ ಮಾಡುತ್ತೆ. ವಿ ಹ್ಯಾವ್ ವೆರಿ ಫಾಸ್ಟ್ ಮೂವಿಂಗ್ ಏರ್ ಬಸ್ಸಸ್ ಆರ್ ಲಾರ್ಜ್ ಪ್ಲೇನ್ಸ್ ವಿಚ್ ಕ್ಯಾನ್ ಟೇಕ್ ಅಸ್ ಫ್ರಮ್ ಒನ್ ಕಾರ್ನರ್ ಆಫ್ ವರ್ಲ್ಡ್ ಟು ಅನದರ್ ವಿತಿನ್ ಎ ಫ್ಯೂ ಅವರ್ಸ್. ಸೊ ಈ ಒಂದು ಏರ್ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು ನಾವು ಒಂದು ದೇಶದಿಂದ, ಅಂದರೆ ಇಡೀ ಪ್ರಪಂಚದ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ತುಂಬ ದೂರದಲ್ಲಿರ್ತಕ್ಕಂಥ ಪ್ಲೇಸ್ಗೆ ನಾವು ಕೆಲವೇ ಅವರ್ಸ್ಗಳಲ್ಲಿ ನಾವು ಪ್ರಯಾಣವನ್ನು ಮಾಡಬಹುದು. ಸೊ ಅಂತಹ ಒಂದು ಸಿಚುವೇಷನಲ್ಲಿ, ಅಂದರೆ ತುಂಬ ಎಮರ್ಜೆನ್ಸಿ ಇದ್ದಂಥ ಸಂದರ್ಭದಲ್ಲಿ ಮತ್ತು ಕಾಸ್ಟ್ ಏನಾದರೂ ಎಮರ್ಜೆನ್ಸಿ ಇದ್ದಂಥ ಸಂದರ್ಭದಲ್ಲಿ ಇಂತಹ ಒಂದು ಟ್ರಾನ್ಸ್ಪೋರ್ಟನ್ನು ಬಳಸ್ಕೋಬೋದು. ಲಾರ್ಜ್ ಏರ್ಕ್ರಾಫ್ಟ್ ಕ್ಯಾನ್ ಕ್ಯಾರಿ 100 ಆಫ್ ಪ್ಯಾಸೆಂಜರ್ಸ್ ಆ್ಯಂಡ್ ಕಾರ್ಗೋ ಓವರ್ ಲಾಂಗ್ ಡಿಸ್ಟೆನ್ಸ್ ಇನ್ ಎ ಶಾರ್ಟ್ ಟೈಮ್. ಸೊ ಇದು ಒಂದು ಸಾರಿಗೆ 100 ಆಫ್ ಪ್ಯಾಸೆಂಜರ್, ಅಂದರೆ 100ಕ್ಕಿಂತ ಹೆಚ್ಚು ಜನರನ್ನು ಇದು ಸಾಗಾಣಿಕೆ ಮಾಡುವಂಥ ಕೆಪಾಸಿಟಿನ ಒಳಗೊಂಡಿದೆ. ಜೊತೆಗೆ ಲಾಂಗ್ ಡಿಸ್ಟೆನ್ಸ್ ಇನ್ ಎ ಶಾರ್ಟ್ ಟೈಮ್, ತುಂಬ ದೂರದ ಒಂದು ಜಾಗವನ್ನು ಅತಿ ಕಡಿಮೆ ಅವಧಿಯಲ್ಲಿ ಇದು ತಲುಪಲಿಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ಇರತಕ್ಕಂತಹ ಒಂದು ಸಾಧನ. ಹೌಎವರ್ ಏರ್ ಟ್ರಾವೆಲ್ ಇಸ್ ಮೋರ್ ಎಕ್ಸ್ಪೆನ್ಸಿವ್ ದೆನ್ ಅದರ್ ಮೋಡ್ಸ್ ಆಫ್ ಟ್ರಾವೆಲ್.
ಸೊ ಏನೇ ಆಗಲಿ ಈ ಒಂದು ವಾಟರ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಸೊ ಇವಕ್ಕೆ ಹೋಲಿಸ್ಕೊಂಡ್ರೆ ಇದು ತುಂಬ ಎಕ್ಸ್ಪೆನ್ಸಿವ್. ಇದಕ್ಕೆ ನಾವು ಟ್ರಾವೆಲ್ ಮಾಡಬೇಕು ಅಂದರೆ ತುಂಬ ಹಣವನ್ನು ತುಂಬ ಖರ್ಚು ಮಾಡಬೇಕಾಗಿರುತ್ತೆ. ಸೊ ಇದೆಲ್ಲ ಏನು ಏರ್ ಟ್ರಾನ್ಸ್ಪೋರ್ಟ್. ನೆಕ್ಸ್ಟ್, when we send or receive messages, we say that we are communicating, or communication also means exchanging ideas and information with other. ಸೊ ನೆಕ್ಸ್ಟ್ ಒನ್ ಬಂದು ಕಮ್ಯುನಿಕೇಷನ್. ಸೊ ಇದೆಲ್ಲ ಏನು ಟ್ರಾನ್ಸ್ಪೋರ್ಟೇಷನು. ನೆಕ್ಸ್ಟ್ ಒನ್ ಬಂದು ಕಮ್ಯುನಿಕೇಷನ್ ಬಗ್ಗೆ ನೋಡೋಣ. ಸೊ ಕಮ್ಯುನಿಕೇಷನ್ ಮೀನ್ಸ್ ಸಂವಹನ. ಸೊ ಇಲ್ಲಿ ಟ್ರಾನ್ಸ್ಪೋರ್ಟ್ ಅಂದಾಗ ಇಲ್ಲಿ ಸರಕು ಮತ್ತು ಸೇವೆಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಣಿಕೆ ಮಾಡ್ತಕ್ಕಂಥದ್ದು. ಅಂದರೆ ನಾವೇನೇ ಇವಾಗ ಟ್ರಾನ್ಸ್ಪೋರ್ಟ್ ಅಂತ ಹೇಳಿದಾಗ, ಸೊ ಭವಿಕಾ ಇಂಡಿಯಾದಿಂದ ಸೊ ಅಮೇರಿಕಾಗೆ ಹೋಗಬೇಕು ಅಂದರೆ ಅವಳೇ ಅಲ್ಲಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಬೇಕು. ಬಟ್ ಇಲ್ಲಿ ಸಂವಹನ, ಕಮ್ಯುನಿಕೇಷನ್ ಅಂತ ಹೇಳಿದಾಗ, ಸೊ ಅವಳು ಹೇಳ್ತಕ್ಕಂತಹ ಒಂದು ಮೆಸೇಜನ್ನು ಸೊ ಇಂಡಿಯಾದಿಂದ ಬೇರೆ ಯಾವುದೇ ದೇಶಕ್ಕಿರ್ಬೋದು ನಾವು ರಫ್ತು ಮಾಡ್ಬೋದು, ಅದನ್ನ ಸಾಗಾಣಿಕೆ ಮಾಡ್ಬೋದು. ಸೊ ಅದನ್ನು ಮಾಡೋದಕ್ಕೆ ನಾವು ಕಮ್ಯುನಿಕೇಷನ್ ಅಂತಕ್ಕಂಥದ್ದನ್ನು ಬಳಸ್ಕೋತೀವಿ. ಸೊ ಟ್ರಾನ್ಸ್ಪೋರ್ಟ್ ಅಂದಾಗ ಒಬ್ಬ ವ್ಯಕ್ತಿನೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸ್ಬೇಕು. ಬಟ್ ಕಮ್ಯುನಿಕೇಷನ್ ಅಂದಾಗ ಅವನ ಒಂದು ಸಂದೇಶ ಇರ್ಬೋದು, ಅವನ ಒಂದು ಗಿಫ್ಟ್ ಇರ್ಬೋದು, ಸೊ ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಣಿಕೆ ಮಾಡ್ತಕ್ಕಂಥದ್ದು. ಬಟ್ ಆ ವ್ಯಕ್ತಿ ಎಲ್ಲಿರ್ತಾನೋ ಅದೇ ಪ್ಲೇಸಲ್ಲೇ ಇದ್ದು ಮೆಸೇಜಸನ್ನು ಕಳಿಸ್ತಕ್ಕಂಥದ್ದನ್ನು ನಾವು ಕಮ್ಯುನಿಕೇಷನ್ ಅಂತ ಕರಿತೀವಿ. ವೆನ್ ವಿ ಸೆಂಡ್ ಆರ್ ರಿಸೀವ್ ಮೆಸೇಜಸ್, ವಿ ಸೇ ದಟ್ ವಿ ಆರ್ ಕಮ್ಯುನಿಕೇಟಿಂಗ್. ಸೊ ನಾನು ಹೇಳ್ದಂಗೆ ನಾವು ಯಾವಾಗ ಒಂದು ಮೆಸೇಜನ್ನು ಪಡ್ಕೋತೀವಿ ಅಥವಾ ಕಳಿಸ್ತೀವೋ, ಸೊ ಅದನ್ನು ನಾವೇನಂತ ಕರಿತೀವಿ, ಕಮ್ಯುನಿಕೇಟಿಂಗ್. ಕಮ್ಯುನಿಕೇಷನ್ ಆಲ್ಸೋ ಮೀನ್ಸ್ ಎಕ್ಸ್ಚೇಂಜಿಂಗ್ ಐಡಿಯಾಸ್ ಆ್ಯಂಡ್ ಫಾರ್ಮೇಷನ್ ವಿತ್ ಅದರ್. ಸೊ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಅದು ಒಂದು ಐಡಿಯಾ ಮತ್ತು ಅದು ಫಾರ್ಮೇಷನ್ ವಿತ್ ಅದರ್, ನಮ್ಮ ಐಡಿಯಾವನ್ನು ಬೇರೆಯವ್ರ ಜೊತೆಗೆ ಹಂಚ್ಕೊಳ್ತಕ್ಕಂಥದ್ದನ್ನು ಕಮ್ಯುನಿಕೇಷನ್ ಅಂತ ಕರಿತೀವಿ. ದ ಮೋಸ್ಟ್ ಕಾಮನ್ ಮೆಥಡ್ ಆಫ್ ಕಮ್ಯುನಿಕೇಷನ್ ಇಸ್ ಥ್ರೂ ಸ್ಟನ್ನಿಂಗ್ ಆ್ಯಂಡ್ ಸ್ಪೀಕಿಂಗ್. ಸೊ ಇತ್ತೀಚಿನ ದಿನಗಳಲ್ಲಿ ಕಮ್ಯುನಿಕೇಷನ್ ಅಂತಂದರೆ ಏನಾಗಿದೆ, ಸ್ಟನ್ನಿಂಗ್ ಆ್ಯಂಡ್ ಸ್ಪೀಕಿಂಗ್. ದೇರ್ ಆರ್ ಮೆನಿ ವೇ ವಿಚ್ ವಿ ಕ್ಯಾನ್ ಕಮ್ಯುನಿಕೇಟ್ ವಿತ್ ಪೀಪಲ್ ಲಿವಿಂಗ್ ಇನ್ ಅದರ್ ಪ್ಲೇಸಸ್. ಸೊ ಇಲ್ಲಿ ಕಮ್ಯುನಿಕೇಷನ್ ಅಂತ ಹೇಳಿದಾಗ, ಸೊ ನಾವು ಒಂದು ಪ್ಲೇಸಲ್ಲಿ ನಾವು ಇದ್ಕೊಂಡು ಬೇರೆ ಪ್ಲೇಸಲ್ಲಿ ಇರ್ತಕ್ಕಂಥ ವ್ಯಕ್ತಿ ಜೊತೆ ನಾವು ಮಾತಾಡ್ತಕ್ಕಂಥದ್ದು. ಸೊ ಬೇರೆ ಒಂದು ಜಾಗದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಜೊತೆ ಮಾತಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಮ್ಯುನಿಕೇಷನ್ ಅಂತ ಕರಿಬಹುದು. ಲಾಂಗ್ ಎಗೋ ಪಿಜನ್ಸ್ ವರ್ ಯೂಸ್ ಟು ಸೆಂಡ್ ಮೆಸೇಜಸ್. ಸೊ ಇದು ನಾವು ಪುರಾತನ ಕಾಲದಿಂದ ತಿಳ್ಕೊಳ್ಳೋದಾದರೆ, ಸೊ ಈಗೆಲ್ಲ ಏನು ಮೊಬೈಲ್ ಇದೆ, ಸೊ ನಾವು ಈಸಿಯಾಗಿ ಅವ್ರ ಜೊತೆ ಏನಾದರೂ ಮಾತಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು ಅಂದರೆ ತಕ್ಷಣ ಫೋನ್ ತೊಗೋತೀವಿ, ಸೆಲ್ ತೊಗೊಂಡು ಕಾಲ್ ಮಾಡಿ ಮಾತಾಡ್ತೀವಿ. ಸೊ ಅದೇನಾಗುತ್ತೆ, ಕಮ್ಯುನಿಕೇಷನ್. ಬಟ್ ಹಿಂದೆ ಎಲ್ಲ ಅಂದರೆ ಸುಮಾರು ಪುರಾತನ 100 ವರ್ಷಗಳ ಹಿಂದೆ ಅಥವಾ 200 ವರ್ಷಗಳ ಹಿಂದೆ ಹೇಗೆ ಅವರು ಮೆಸೇಜಸನ್ನು ಕಳಿಸ್ತಾಯಿದ್ರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಂತ ಹೇಳಿದ್ರೆ, ಸೊ ಅವರು ಪಾರಿವಾಳಗಳನ್ನು ಬಳಸ್ತಾಯಿದ್ರು, ಪಿಜನ್ಸ್ಗಳನ್ನು ಬಳಸಿ ಸೊ ಅವರು ಮೆಸೇಜನ್ನು ಸೆಂಡ್ ಮಾಡ್ತಾಯಿದ್ರು. ಆ ಪಾರಿವಾಳದ ಒಂದು ಕಾಲಿಗೆ ಸೊ ಅವ್ರು ಏನು ಮೆಸೇಜನ್ನು ಕಳಿಸ್ಬೇಕು ಅದನ್ನು ಒಂದು ಚೀಟಿಯಲ್ಲಿ ಬರೆದ್ಬಿಟ್ಟು ಅದ್ರ ಕಾಲಿಗೆ ಕಟ್ತಾಯಿದ್ರು. ಸೊ ಆ ಪಾರಿವಾಳ ಹೋಗಿ ಯಾರಿಗೆ ಸಂದೇಶವನ್ನು ಕಳಿಸ್ಬೇಕೋ ಸೊ ಅವರಿಗೆ ಆ ಸಂದೇಶವನ್ನು ಕೊಡ್ತಾಯಿತ್ತು. ಸೊ ಈ ರೀತಿಯಲ್ಲಿ ಅವರು ಸಂದೇಶಗಳನ್ನು ರವಾನೆ ಮಾಡ್ಕೋತಾಯಿದ್ರು. ಸಮ್ಟೈಮ್ಸ್ ಮೆನ್ ವರ್ ಸೆಂಡ್ ಆ್ಯಂಡ್ ಫುಡ್ ಆರ್ ಆ್ಯನ್ ಅನಿಮಲ್ ವಾಸ್ ಯೂಸ್ ಟು ಡೆಲಿವರ್ ಮೆಸೇಜಸ್. ಅದ್ರ ಜೊತೆಗೆ ಈ ಪಾರಿವಾಳಗಳನ್ನು ಮೆಸೇಜ್ನ ಕಳಿಸೋದ್ರ ಜೊತೆಗೆ ಇನ್ನೂ ಕೆಲವೊಂದು ವೇಗಳನ್ನು ಅವರು ಫೈಂಡ್ ಔಟ್ ಮಾಡ್ಕೊಂಡಿದ್ರು. ಏನು ಅಂತ ಹೇಳಿದ್ರೆ, ಈ ಒಂದು ಅನಿಮಲ್ಗಳನ್ನು, ಪ್ರಾಣಿಗಳನ್ನು ಸಹ ಕೆಲವರು ಮೆಸೇಜಸನ್ನು ಕಳಿಸೋದಕ್ಕೆ ಬಳಸ್ತಾಯಿದ್ರು. ಪಾರಿವಾಳ ಇರ್ಬೋದು, ಮತ್ತು ಗರುಡ ಅಂತ ಪಕ್ಷಿ ಇರಬಹುದು, ಅಥವಾ ಪ್ರಾಣಿಗಳನ್ನ ಅವರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೆಸೇಜಸನ್ನು ಕಳಿಸೋದಕ್ಕೆ ಸಾಗಾಣಿಕೆನೂ ಸಹ ಮಾಡ್ತಾಯಿದ್ರು. ಜೊತೆಗೆ ಫೂಟ್ ಅಂದರೆ ಮೆನ್ ಫೂಟ್ ಅಂತ ಹೇಳಿದ್ರಾಗ ಮನುಷ್ಯರನ್ನು ಸಹ ಮೆಸೇಜಸನ್ನು ಕಳಿಸೋದಕ್ಕೆ ಬಳಸ್ತಾಯಿದ್ರು. ಒಬ್ಬ ವ್ಯಕ್ತಿಗೆ ಏನಾದರೂ ಸಂದೇಶವನ್ನು ಕಳಿಸ್ಬೇಕು ಅಂದರೆ ಆ ರಾಜ್ಯದ ಒಬ್ಬ ರಾಜ ಆ ಊರಿನ ಒಬ್ಬ ಪ್ರಜೆಗೆ ಅಥವಾ ಸಂದೇಶ ಕಳಿಸೋದಕ್ಕೆ ಅಂತಲೇ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಗೆ ಆ ಚೀಟಿಯನ್ನು ಬರೆದು ಕೊಟ್ಟರೆ ಅವನು ದಿನಗಟ್ಟಲೆ ಅವನು ನಡ್ಕೊಂಡು ಹೋಗಿ ಅಥವಾ ಪ್ರಾಣಿಗಳ ಜೊತೆ ಹೋಗಿನೋ
ಪ್ರಾಣಿಗಳ ಮೂಲಕ ಟ್ರಾವೆಲ್ ಮಾಡಿನೋ, ಸೊ ಹೇಗೋ 2-3 ಡೇಸ್ ಅಥವಾ 4-5 ಡೇಸು ಹೇಗೋ ಆ ವ್ಯಕ್ತಿ ಆ ಸಂದೇಶವನ್ನು ಕಳಿಸ್ತಾ ಇದ್ದ. ಸೊ ಈ ರೀತಿಯೆಲ್ಲ ಹಿಂದಿನ ಕಾಲದಲ್ಲಿ ಆ ಸಂದೇಶಗಳನ್ನು ರವಾನೆ ಮಾಡ್ತಾಯಿದ್ರು ಮತ್ತು ಎಕ್ಸ್ಚೇಂಜ್ ಮಾಡ್ಕೋತಾಯಿದ್ರು. ಸೊ ಈ ವ್ಯಕ್ತಿ ಹೋಗಿ ಯಾರಿಗೆ ಮೆಸೇಜ್ ಕಳಿಸ್ಬೇಕು ಅವರಿಗೆ ಹೋಗಿ ಡೆಲಿವರಿ ಮಾಡೋದಕ್ಕೆ 2-3 ಡೇಸ್ ಆಗ್ಬೋದು, ಮತ್ತು ಆ ವ್ಯಕ್ತಿ ಕೊಡ್ತಕ್ಕಂಥ ಸಂದೇಶವನ್ನು ಈ ವ್ಯಕ್ತಿಗೆ ತಂದು ಕೊಡೋದಕ್ಕೆ ಮತ್ತೆ 2-3 ಡೇಸ್ ಆಗ್ಬೋದು. ಸೊ ಈ ರೀತಿಯೆಲ್ಲ ಸಂದೇಶವನ್ನು ಕಳಿಸ್ತಾಯಿದ್ರು. ದಿಸ್ ಮೀನ್ಸ್ ಟುಕ್ ಎ ಲಾಂಗ್ ಟೈಮ್. ಸೊ ನಾನು ಹೇಳ್ದಂಗೆ ಇದೆಲ್ಲ ಏನಾಗ್ತಾಯಿತ್ತು ಅಂದರೆ ಲಾಂಗ್ ಟೈಮನ್ನು ತಗೊಳ್ತಾಯಿತ್ತು. ನೌ ದೇರ್ ಆರ್ ಮೆನಿ ಫಾಸ್ಟ್ ಆ್ಯಂಡ್ ಈಸಿ ಮೀನ್ಸ್ ಆಫ್ ಕಮ್ಯುನಿಕೇಷನ್. ಆದರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆಲ್ಲ ಬ್ರೇಕ್ ಆಗಿದೆ, ಜೊತೆಗೆ ಫಾಸ್ಟ್ ಆ್ಯಂಡ್ ಈಸಿ ಮೀನ್ಸ್ ಆಫ್ ಕಮ್ಯುನಿಕೇಷನ್ಗಳು ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ ಆಗಿದೆ. ಸೊ ಅದರಲ್ಲಿ ಮೊದಲನೇದಾಗಿ ಬಂದಂತಹದ್ದೊಂದು ಅಂದರೆ ಪೋಸ್ಟಲ್ ಸಿಸ್ಟಮ್. ದ ಚೀಪೆಸ್ಟ್ ಆ್ಯಂಡ್ ಮೋಸ್ಟ್ ಪಾಪ್ಯುಲರ್ ಮೆಥಡ್ ಆಫ್ ಕಮ್ಯುನಿಕೇಷನ್ ಇಸ್ ಬೈ ಪೋಸ್ಟ್. ಸೊ ಮೊದಲನೇದಾಗಿ ನಾವು ಯೂಸ್ ಮಾಡಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಪೋಸ್ಟ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು. ಪೀಪಲ್ ಯೂಸ್ ಇನ್ಲ್ಯಾಂಡ್ ಲೆಟರ್, ಪೋಸ್ಟ್ ಕಾರ್ಡ್ ಆ್ಯಂಡ್ ಸ್ಟ್ಯಾಂಪ್ಡ್ ಎನ್ವಲಪ್ಸ್ ಟು ಕಮ್ಯುನಿಕೇಟ್ ವಿತ್ ಅದರ್ಸ್. ಸೊ ಈ ಒಂದು ಪೋಸ್ಟಲ್ ಸಿಸ್ಟಮ್ ಅಂತ ಹೇಳಿದಾಗ ಅದರಲ್ಲಿ ಬಳಸ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಇನ್ಲ್ಯಾಂಡ್ ಲೆಟರ್ಸ್ ಮತ್ತು ಪೋಸ್ಟ್ ಕಾರ್ಡ್ ಮತ್ತು ಸ್ಟ್ಯಾಂಪ್ ಎನ್ವಲಪ್ಸ್. ಸೊ ಇದು ನಾವು ಒಂದು ಲೆಟರನ್ನು ತಗೊಂಡು ಆ ಲೆಟರಲ್ಲಿ ನಾವು ಬರೆದು ಪೋಸ್ಟ್ ಆಫೀಸ್ಗೆ ಹಾಕಿದ್ರೆ ಆ ಪೋಸ್ಟ್ ಆಫೀಸ್ನವ್ರು ಏನು ಮಾಡ್ತಾರೆ, ಸೊ ನಾವು ಯಾವ ಊರಿಗೆ ಅಥವಾ ಯಾರಿಗೆ ಕಳಿಸಿರ್ತೀವೋ, ಮೈಸೂರಲ್ಲಿರೋರಿಗೆ ನಾವು ಸಂದೇಶ ಕಳಿಸಿದರೆ ಸೊ ಮೈಸೂರಿಗೆ ಹೋಗೋ ಬಸ್ಸಲ್ಲಿ ಅವರು ಆ ಲೆಟರ್ಸ್ಗಳನ್ನು ಹಾಕ್ತಾರೆ. ಸೊ ಅಲ್ಲಿನ ಒಂದು ಮೈಸೂರಿನ ಒಬ್ಬ ಪೋಸ್ಟ್ ಮ್ಯಾನ್ ಬಂದು ಆ ಒಂದು ಕಾರ್ಡ್ಗಳನ್ನು ಕಲೆಕ್ಟ್ ಮಾಡಿ ಸೊ ಆತ ಏನು ಮಾಡ್ತಾನೆ ಅವ್ರ ಆಫೀಸ್ಗೆ ಹಾಕ್ತಾನೆ. ಆ ಆಫೀಸಿಂದ ಮತ್ತೆ ಅಲ್ಲಿನ ಪೋಸ್ಟ್ ಮ್ಯಾನ್ ತಗೊಂಡು ಏನು ಮಾಡ್ತಾನೆ, ಸೊ ಯಾವ ವ್ಯಕ್ತಿಗೆ ಸಂದೇಶ ಕಳಿಸ್ಬೇಕು ಮೈಸೂರಲ್ಲಿ ಅವರಿಗೆ ಅದನ್ನ ರವಾನೆ ಮಾಡ್ತಾನೆ. ಸೊ ಈ ರೀತಿಯಲ್ಲಿ ಅವರು ಮೆಸೇಜಸನ್ನು ಕಮ್ಯುನಿಕೇಟ್ ಮಾಡ್ತಾರೆ. ದೇ ಪೋಸ್ಟ್ ದೇರ್ ಲೆಟರ್ಸ್ ಇನ್ ದ ಲೆಟರ್ ಬಾಕ್ಸ್. ಸೊ ನಾನು ಹೇಳ್ದಂಗೆ ಅವ್ರು ಏನು ಮಾಡ್ತಾರೆ, ಲೆಟರ್ಸನ್ನು ಲೆಟರ್ ಬಾಕ್ಸಲ್ಲಿ ಹಾಕ್ತಾರೆ. ದೀಸ್ ಆರ್ ಕ್ಯಾರಿಡ್ ಬೈ ರೋಡ್, ರೈಲ್, ಏರ್ ಆರ್ ಸಿ. ಸೊ ಈ ಒಂದು ಬಾಕ್ಸ್ಗಳು ಏನಾಗುತ್ತೆ, ಈ ಬಾಕ್ಸಲ್ಲಿ ಇರ್ತಕ್ಕಂಥ ಲೆಟರ್ಸು ರೋಡ್ ಮೂಲಕ ಮತ್ತು ಟ್ರೈನ್ ಮೂಲಕ, ಏರಲ್ಲಿ ಮತ್ತು ಸಮುದ್ರದ ಮೂಲಕ ಆ ಒಂದು ಕಾರ್ಡ್ಸ್ಗಳೆಲ್ಲ ಕ್ಯಾರಿ ಆಗುತ್ತೆ. ದೆನ್ ದ ಪೋಸ್ಟ್ ಮ್ಯಾನ್ ಡೆಲಿವರ್ ದಿ ಲೆಟರ್ಸ್ ಅಟ್ ದಿ ಡೆಸ್ಟಿನೇಷನ್. ನಂತರ ಏನಾಗುತ್ತೆ, ಆ ಒಂದು ಪೋಸ್ಟ್ ಮ್ಯಾನ್ ಆ ಒಂದು ಕಾರ್ಡ್ಗಳನ್ನು ನಾವು ಎಲ್ಲಿಗೆ ತಲುಪಿಸ್ಬೇಕೋ ಆ ಒಂದು ಡೆಸ್ಟಿನೇಷನ್ಗೆ ಕಳಿಸ್ತಾನೆ. ದ ನೇಮ್ ಆ್ಯಂಡ್ ಅಡ್ರೆಸ್ ಮಸ್ಟ್ ಬಿ ರಿಟರ್ನ್ ವೆರಿ ಕ್ಲಿಯರ್ಲಿ. ಆ ಒಂದು ಲೆಟರು ನಾವು ಯಾವ ವ್ಯಕ್ತಿ ಕಳಿಸ್ಬೇಕು ಅಂದ್ಕೊಂಡಿದ್ದೀವೋ ಸೊ ಆ ವ್ಯಕ್ತಿಗೆ ತಲುಪಬೇಕು ಅಂದರೆ ನಾವು ಏನು ಮಾಡಿರಬೇಕು ಅಂದರೆ ಕರೆಕ್ಟ್ ಅಡ್ರೆಸ್ಸನ್ನು ಬರೆದಿರಬೇಕು. ದ ನೇಮ್ ಆ್ಯಂಡ್ ಅಡ್ರೆಸ್ ಮಸ್ಟ್ ಬಿ ರಿಟರ್ನ್ ವೆರಿ ಕ್ಲಿಯರ್ಲಿ. ದ ಪಿನ್ ಕೋಡ್ ಎನ್ಶೂರ್ಸ್ ಸ್ಪೀಡ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ ಡೆಲಿವರಿ ಆಫ್ ಲೆಟರ್ಸ್. ಸೊ ನಾವು ಬರೀತಕ್ಕಂಥ ಪಿನ್ ಕೋಡ್ ಏನಾಗುತ್ತೆ ಅಂದರೆ ತುಂಬ ಬೇಗ ಆ ಲೆಟರ್ ಡೆಲಿವರಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಪೀಪಲ್ ಆಲ್ಸೋ ಸೆಂಡ್ ಟೆಲಿಗ್ರಾಮ್ ಇನ್ ಎಮರ್ಜೆನ್ಸೀಸ್. ಸೊ ಈ ಪೋಸ್ಟ್ ಕಾರ್ಡ್ ಜೊತೆನೇ ಈ ಒಂದು ಟೆಲಿಗ್ರಾಮ್ ಅಂತಕ್ಕಂಥದ್ದನ್ನು ಸಹ ಯೂಸ್ ಮಾಡ್ತಾಯಿದ್ರು. ಸೊ ಏನಕ್ಕೆ ಅಂತ ಹೇಳಿದ್ರೆ ತುಂಬ ಫಾಸ್ಟಾಗಿ ಕೆಲವೊಂದು ಎಮರ್ಜೆನ್ಸಿ ನ್ಯೂಸ್ಗಳನ್ನು ಕೊಡಬೇಕು ಅಂತ ಹೇಳಿದಾಗ ಈ ಒಂದು ಟೆಲಿಗ್ರಾಮನ್ನು ಯೂಸ್ ಮಾಡ್ತಾಯಿದ್ರು. ನೌ ಎ ಡೇಸ್ courier services are being used to send urgent or important letters and parcels. However, it is expensive. ಅದ್ರ ಜೊತೆಗೆ ಈ ಕೊರಿಯರ್ ಸರ್ವಿಸ್ ಅಂತಕ್ಕಂಥದ್ದನ್ನು ಸಹ ಬಳಸ್ತಾ ಇದ್ದಾರೆ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಏನಾದರೂ ಅರ್ಜೆಂಟ್ ಮೆಸೇಜಸ್ ಇದ್ದರೆ ಅಥವಾ ಇಂಪಾರ್ಟೆಂಟ್ ಲೆಟರ್ ಇದ್ದರೆ, ಪಾರ್ಸಲ್ಗಳಿದ್ದರೆ ಅದನ್ನು ಸೆಂಡ್ ಮಾಡೋದಕ್ಕೆ ಈ ಒಂದು ಕೊರಿಯರ್ ಸರ್ವಿಸನ್ನು ಸಹ ಬಳಸ್ಕೋತೀವಿ. ಬಟ್ ಇದೆಲ್ಲ ಏನು ಅಂತ ಹೇಳಿದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂತಹ ಒಂದು ಕಮ್ಯುನಿಕೇಷನ್ ಸೇವೆಗಳು. ಸೊ ಇದು ಪೋಸ್ಟಲ್ ಸಿಸ್ಟಮ್. ನೆಕ್ಸ್ಟ್ ಒನ್ ಬಂದು ಟೆಲಿಫೋನ್ ಸರ್ವೀಸಸ್. ದ ಟೆಲಿಫೋನ್ ಸರ್ವೀಸಸ್ ಇಸ್ ದಿ ಫಾಸ್ಟೆಸ್ಟ್ ಮೀನ್ಸ್ ಆಫ್ ಕಮ್ಯುನಿಕೇಷನ್. ಸೊ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಟೆಲಿಫೋನ್ ಅಂತಕ್ಕಂಥದ್ದು ಒಂದು ಫಾಸ್ಟೆಸ್ಟ್ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಅಂತಲೇ ಹೇಳ್ಬೋದು. ವಿ ಯೂಸ್ ಎ ಟೆಲಿಫೋನ್ ಟು ಟಾಕ್ ಟು ಅವರ್ ಫ್ರೆಂಡ್ ಆರ್ ರಿಲೇಟಿವ್ ಲೀವಿಂಗ್ ವಿತ್ ದಿ ಸಿಟಿ. ಸೊ ನಾವು ಟೆಲಿಫೋನನ್ನು ನಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಇವ್ರ ಜೊತೆ ಈಸಿಯಾಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಬಳಸ್ತೀವಿ. ಇನ್ ಅದರ್ ಸಿಟೀಸ್ ಆ್ಯಂಡ್ ಈವನ್ ಅದರ್ ಕಂಟ್ರೀಸ್ mobiles or cellular phone help us to communicate. Even when we are traveling, we can also send messages throughout short messages services.
ಸೊ ಈ ಒಂದು ಟೆಲಿಫೋನ್ ಅಂತಕ್ಕಂಥದ್ದು ಒಂದು ಸೀಮಿತ, ಒಂದು ಸಿಟಿ ಒಳಗಡೆ ಇರ್ತಕ್ಕಂಥವ್ರ ಜೊತೆ ಮಾತಾಡಲಿಕ್ಕೆ ಬಳಸ್ತೀವಿ. ಆದರೆ ಈ ಮೊಬೈಲ್ ಫೋನ್ ಅಂತಕ್ಕಂಥದ್ದನ್ನು ನಮ್ಮ ದೇಶದ ಜೊತೆಗೆ ಬೇರೆ ದೇಶದಲ್ಲಿರುವಂಥ ವ್ಯಕ್ತಿ ಜೊತೆ ಮಾತಾಡಲಿಕ್ಕೂ ಸಹ ನಾವು ಬಳಸ್ಬೋದು. ಯಾವುದನ್ನು? ಮೊಬೈಲ್ ಫೋನ್ ಮತ್ತು ಸೆಲ್ ಫೋನ್ಗಳನ್ನು. ಜೊತೆಗೆ ಮತ್ತೊಂದು ಸೇವೆ ಇದೆ, ಯಾವುದು ಅಂತೇಳಿದ್ರೆ ಮೆಸೇಜಿಂಗ್, ಶಾರ್ಟ್ ಮೆಸೇಜಸ್ ಸರ್ವಿಸಸ್ ಸಹ ಇದೆ. ಒಂದು ಶಾರ್ಟ್ ಮೆಸೇಜಸ್ ಏನಾದರೂ ಇದ್ದರೆ ಸೊ ಅದನ್ನು ಸಹ ನಾವು ಸೆಂಡ್ ಮಾಡೋದಕ್ಕೆ ಈ ಒಂದು ಸೇವೆಯನ್ನು ಬಳಸ್ಕೋತೀವಿ. ಸೊ ಇದು ಯಾವುದರಲ್ಲಿ? ಟೆಲಿಫೋನ್ ಸರ್ವಿಸಸಲ್ಲಿ. ದ ಫ್ಯಾಕ್ಸ್ ಈಸ್ ಯೂಸ್ಡ್ ಟು ಸೆಂಡ್ ರಿಟರ್ನ್ ಮೆಸೇಜಸ್, ಎ ಲೆಟರ್ ಆರ್ ಫೋಟೋಗ್ರಾಫ್ ಟು ಸಮ್ ಒನ್. ಇಟ್ ರೀಚಸ್ ಇನ್ಸ್ಟೆಂಟ್ಲಿ ಸಿನ್ಸ್ ಇಟ್ ಈಸ್ ಕನೆಕ್ಟೆಡ್ ಟು ಟೆಲಿಫೋನ್ ಲೈನ್. ಸೊ ಇದ್ರ ಜೊತೆಗೆ ಫ್ಯಾಕ್ಸ್ ಅಂತಕ್ಕಂಥದ್ದನ್ನು ಸಹ ನಾವು ಬಳಸ್ತೀವಿ. ಸೊ ಇದರಲ್ಲಿ ನಾವು ಮೆಸೇಜನ್ನು ರೈಟ್ ಮಾಡಿ ಕಳಿಸಿದ್ರೆ, ಲೆಟರ್, ಫೋಟೋಗ್ರಾಫ್ ಇರ್ಬೋದು, ಮೆಸೇಜಸ್ ಇರ್ಬೋದು, ಇದನ್ನ ತುಂಬ ಫಾಸ್ಟಾಗಿ ಫ್ಯಾಕ್ಸ್ ಮೂಲಕ ಟೆಲಿಫೋನ್ ಲೈನಲ್ಲಿ ಕಳಿಸ್ಬೋದು. ಸೊ ನೆಕ್ಸ್ಟ್ ಒನ್ ಬಂದು ಕಂಪ್ಯೂಟರ್. ಕಂಪ್ಯೂಟರ್ಸ್ ಆರ್ ದಿ ಲೇಟೆಸ್ಟ್ ಮೀನ್ಸ್ ಆಫ್ ಕಮ್ಯುನಿಕೇಷನ್. ಎ ನ್ಯೂ ಸಿಸ್ಟಮ್ ಕಾಲ್ಡ್ ದಿ ಇಂಟರ್ನೆಟ್ ಕನೆಕ್ಟೆಡ್ ಕಂಪ್ಯೂಟರ್ಸ್ ಇಟ್ ಡಿಫರೆಂಟ್ ಪಾರ್ಟ್ ಆಫ್ ದಿ ವರ್ಲ್ಡ್ ಆ್ಯಂಡ್ ಮೇಕ್ ಇಟ್ ಈಸಿ ಟು ಕಮ್ಯುನಿಕೇಟ್ ವಿತ್ ಒನ್ ಅನದರ್ ಥ್ರೂ ಇಮೇಲ್. ಸೊ ಈ ಕಂಪ್ಯೂಟರ್ ಅಂದಾಗ ನಾವು ಇಮೇಲನ್ನು ಬಳಸ್ತೀವಿ. ಇಮೇಲ್ ಈಸ್ ಎ ಸಿಸ್ಟಮ್ ಆಫ್ ಸೆಂಡಿಂಗ್ ಮೆಸೇಜಸ್ ಥ್ರೂ ಎ ಕಂಪ್ಯೂಟರ್ ವಿಚ್ is connected to the internet. It is a 24 facility which passes messages instantly. Email means electronic mail is much quicker and cheaper than a telephone call or any other means of communication. ಸೊ ನಾನು ಇಷ್ಟಲಿವರೆಗೂ ಹೇಳಿದಂತಹ ಕಮ್ಯುನಿಕೇಷನ್ ಒಂದು ಏನಿದೆಯೋ ಕಮ್ಯುನಿಕೇಷನ್ ಸಾಧನಗಳು, ಸೊ ಅದೆಲ್ಲದಕ್ಕಿಂತ ಅತಿ ಚೀಪೆಸ್ಟ್ ಅಂತ ಹೇಳಿದ್ರೆ ಈ ಒಂದು ಇಮೇಲ್ ಅಂತಕ್ಕಂಥದ್ದು. ಸೊ ಇಮೇಲ್ನ ಮೂಲಕ ನಾವು ಯಾವುದೇ ಸಂದೇಶವನ್ನು ಯಾವುದೇ ವ್ಯಕ್ತಿಗೆ ಸೊ ಈಸಿಯಾಗಿ ನಾವು ಕಳಿಸ್ಲಿಕ್ಕೆ ಈ ಒಂದು ಇಮೇಲನ್ನು ಬಳಸ್ಕೋತೀವಿ. ಸೊ ಇದಿಷ್ಟು ಒಂದು ಕಂಪ್ಯೂಟರ್ಸಲ್ಲಿ ಬರ್ತಕ್ಕಂಥದ್ದು. ಜೊತೆಗೆ ನಾನು ಹೇಳ್ದಾಗೆ ಇಮೇಲ್ ಮೀನ್ಸ್ ಎಲೆಕ್ಟ್ರಾನಿಕ್ ಮೇಲ್. ಸೊ ಇದರಲ್ಲಿ ನಾವು ಇಷ್ಟೊತ್ತು ನಾನು ಹೇಳಿದಂತಹ ಎಲ್ಲ ಕಮ್ಯುನಿಕೇಷನ್ ಸಾಧನಗಳಲ್ಲಿ ಇದು ನಾವು ಅತಿ ಕಡಿಮೆ ವೆಚ್ಚದಲ್ಲಿ ತುಂಬ ಚೀಪಾಗಿ ಬಳಸ್ತಕ್ಕಂತಹ ಒಂದು ಕಮ್ಯುನಿಕೇಷನ್ ಸಾಧನ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಬಂದು ಮಾಸ್ ಕಮ್ಯುನಿಕೇಷನ್. ಸಮ್ಟೈಮ್ಸ್ ವಿ ನೀಡ್ ಟು ಕಮ್ಯುನಿಕೇಟ್ ವಿತ್ ಎ ಲಾರ್ಜ್ ನಂಬರ್ ಆಫ್ ಪೀಪಲ್ ಅಟ್ ದಿ ಸೇಮ್ ಟೈಮ್. ಸೊ ಇವಾಗ ಮಾಸ್ ಕಮ್ಯುನಿಕೇಷನ್ ಅಂತಂದರೆ ಏನು ಅಂತ ಹೇಳಿದ್ರೆ ಸಮೂಹ ಸಂವಹನ ಅಂತ ಕರಿತೀವಿ ಕನ್ನಡದಲ್ಲಿ. ಸಮೂಹ ಸಂವಹನ. ಸೊ ಇಷ್ಟೊತ್ತು ಹೇಳಿದೆಲ್ಲ ನಾವು ಇದೆಲ್ಲ ಪರ್ಸ್ನಲಾಗಿ ಯೂಸ್ ಮಾಡ್ತಕ್ಕಂಥದ್ದು. ಟ್ರೈನ್ ಇರ್ಬೋದು, ಜೊತೆಗೆ ಕಂಪ್ಯೂಟರ್ ಇಮೇಲ್ ಇರ್ಬೋದು, ಸೆಲ್ ಫೋನ್ ಇರ್ಬೋದು, ಪೋಸ್ಟ್ ಕಾರ್ಡ್, ಇದೆಲ್ಲವೂ ಏನು ಒಬ್ಬರಿಂದ ಮತ್ತೊಬ್ಬ ವ್ಯಕ್ತಿ, ಒಬ್ಬರು ಅಥವಾ ಇಬ್ಬರು ವ್ಯಕ್ತಿಗಳ ನಡುವೆ ನಡೀತಕ್ಕಂತಹ ಒಂದು ಸಂಭಾಷಣೆ. ಆದರೆ ಮಾಸ್ ಕಮ್ಯುನಿಕೇಷನ್ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ಹಲವಾರು ವ್ಯಕ್ತಿಗಳ ಜೊತೆಗೆ ಸಂವಹನ ಮಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು ಅಂದಾಗ ಈ ಒಂದು ಮಾಸ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದನ್ನು ಬಳಸ್ತೀವಿ. ವಿ ಕ್ಯಾನ್ ಡೂ ಸೊ ಥ್ರೂ ನ್ಯೂಸ್ ಪೇಪರ್, ರೇಡಿಯೋ, ಟೆಲಿವಿಷನ್. ದೀಸ್ ಆರ್ ಕಾಲ್ಡ್ ಮೀನ್ಸ್ ಆಫ್ ಕಮ್ಯುನಿಕೇಷನ್. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಹೆಚ್ಚು ಜನರ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದಾಗ, ಫಾರ್ ಎಕ್ಸಾಂಪಲ್ ಇವಾಗ ನಾಳೆ ಏನೋ ಸ್ಟ್ರೈಕ್ ನಡೀತಾ ಇದೆ. ಸೊ ಇವಾಗ ಅದನ್ನ ನಮ್ಮ ಸ್ಟೇಟ್ನ CM ಅದನ್ನ ಹೇಳ್ತಾರೆ, ಘೋಷಣೆ ಮಾಡ್ತಾರೆ. ಸೊ ಅದನ್ನು ಎಲ್ಲರಿಗೂ ತಲುಪಿಸ್ಬೇಕು ಅಂದರೆ ಏನು ಮಾಡ್ತಾರೆ? ಸೊ ನ್ಯೂಸ್ ಪೇಪರ್ಗಳಲ್ಲಿ, ಟೆಲಿವಿಷನಲ್ಲಿ ಅವ್ರು ಏನು ಮಾಡ್ತಾರೆ? ಆ್ಯಡನ್ನು ಕೊಡ್ತಾರೆ. ಸೊ ಕೊಟ್ಟಾಗ ಆ ನ್ಯೂಸನ್ನು ಕೊಟ್ಟಾಗ ಸೊ ಎಲ್ಲ ಜನರಿಗೂ ಅದು ಸ್ಪ್ರೆಡ್ ಆಗುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ? ಮಾಸ್ ಕಮ್ಯುನಿಕೇಷನ್. ಅದೇ ರೀತಿ ಯಾವುದೋ ಒಂದು ದೇಶದಲ್ಲಿ ಯಾವುದೋ ಗ್ರೌಂಡಲ್ಲಿ IPL ಕ್ರಿಕೆಟ್ ಇರ್ಬೋದು ಅಥವಾ ಕಬಡ್ಡಿ ಮ್ಯಾಚ್ ಇರ್ಬೋದು ನಡೀತಾ ಇದೆ ಅಂತ ಹೇಳಿದ್ರೆ, ಸೊ ಅದು ಒಬ್ಬ ವ್ಯಕ್ತಿ ಮಾತ್ರ ಅಥವಾ ಇನ್ನೊಂದಷ್ಟು ಜನ ಮಾತ್ರ ಅಲ್ಲಿರ್ತಕ್ಕಂಥ ಜನರು ನೋಡ್ತಾರೆ. ಬಟ್ ಅದನ್ನು ಇಡೀ ಪ್ರಪಂಚ, ಇಡೀ ವರ್ಲ್ಡೇ ನೋಡಬೇಕು ಅಂದರೆ ಏನು ಮಾಡ್ತೀವಿ? ಟೆಲಿವಿಷನ್, ಹೌದಲ್ವಾ? ಸೊ ಟೆಲಿವಿಷನ್ಗಳ ಮೂಲಕ, ಸ್ಯಾಟಲೈಟ್ಗಳ ಮೂಲಕ ಅದನ್ನು ನೋಡೋದಕ್ಕೆ ಸಾಧ್ಯ ಆಗಬೇಕು ಅಂತ ಹೇಳಿದ್ರೆ ಮಾಸ್ ಕಮ್ಯುನಿಕೇಷನನ್ನು ಯೂಸ್ ಮಾಡ್ಕೋತೀವಿ. ಸೊ ಇದೆಲ್ಲವನ್ನು ಯಾವುದಾದ್ರನ್ನ ನ್ಯೂಸ್ ಪೇಪರ್, ರೇಡಿಯೋ, ಟೆಲಿವಿಷನ್, ಸೊ ಇದೆಲ್ಲವನ್ನು ನಾವು ಮಾಸ್ ಕಮ್ಯುನಿಕೇಷನ್ ಅಂತ ಕರಿತೀವಿ. Satellite are used for long distance communication. Many television programs can be relayed live in different part of the world through satellite. ಸೊ ಸ್ಯಾಟಲೈಟ್ ಅಂತಕ್ಕಂಥದ್ದನ್ನು ಸಹ ಈ ಒಂದು ಮಾಸ್ ಕಮ್ಯುನಿಕೇಷನಲ್ಲಿ ಬಳಸ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ, ಸೊ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಲೈವ್ ನಡೀತಾ ಇದೆ ಅಂತ ಹೇಳಿದ್ರೆ ಆ ಲೈವನ್ನು
ಜನರು ಆವಾಗಲೇ ನೋಡಬೇಕು ಅಂತ ಹೇಳಿದ್ರೆ. ಇವಾಗ ಇತ್ತೀಚೆಗೆ IPL ಮ್ಯಾಚೆಲ್ಲ ನಡೀತು. ಸೊ ಅದು 7:30 ಸ್ಟಾರ್ಟ್ ಆಗುತ್ತೆ ಅಂದರೆ ನಾವು 7:30 ನೋಡ್ತೀವಿ ಅಂದರೆ, ಸೊ ಅದಕ್ಕೆ ಯಾವ ಒಂದು ಸಾಧನ ಅದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ಸ್ಯಾಟಲೈಟ್. ಸೊ ಸ್ಯಾಟಲೈಟ್ನ ಯೂಸ್ ಮಾಡಿಕೊಂಡು ನಾವು ಆನ್ ದಿ ಸ್ಪಾಟ್ ಸೊ ಅದನ್ನ ಲೈವ್ ಆಗಿ ನೋಡಲಿಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್, ವಿ ಕ್ಯಾನ್ ವಾಚ್ ಎ ಫುಟ್ಬಾಲ್ ಮ್ಯಾಚ್ ಆರ್ ಕ್ರಿಕೆಟ್ ಮ್ಯಾಚ್ ಸಿಟ್ಟಿಂಗ್ ಅಟ್ ಹೋಮ್ ಬೀಯಿಂಗ್ ಪ್ಲೇಡ್ ಎನಿವೇರ್ ಇನ್ ದ ವರ್ಲ್ಡ್. ಸೊ ನಾನು ಹೇಳ್ದಂಗೆ ಫುಟ್ಬಾಲ್ ಮ್ಯಾಚ್ ಇರ್ಬೋದು, ಕ್ರಿಕೆಟ್ ಮ್ಯಾಚ್ ಇರ್ಬೋದು, ಅದನ್ನು ನಾವು ಮನೇಲೇ ಕೂತ್ಕೊಂಡು ಲೈವ್ ಆಗಿ ನೋಡಬೇಕು ಅಂದರೆ ಸೊ ಅದಕ್ಕೆ ಯಾವುದು ಕಾರಣ? ಮಾಸ್ ಕಮ್ಯುನಿಕೇಷನ್ ಜೊತೆಗೆ ಸ್ಯಾಟಲೈಟ್ಗಳು. ಸೊ ಇದೆಲ್ಲವೂ ಯಾವುದರಲ್ಲಿ ಬರುತ್ತೆ? ಕಮ್ಯುನಿಕೇಷನ್. ಸೊ ಇದಿಷ್ಟು ನಿಮ್ಮ ಸೆಕೆಂಡ್ ಸೆಮಿಸ್ಟರಲ್ಲಿ ಲಾಸ್ಟ್ ಲೆಸನ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ಇದಿಷ್ಟು ನಿಮಗೆ ಅರ್ಥ ಇದೆ ಅಂತ ತಿಳ್ಕೊತೀನಿ. ಒಂದು ಸಾರಿ ಲೆಸನನ್ನು ರೀಡ್ ಮಾಡಿ. ಥ್ಯಾಂಕ್ ಯು.